ಒಟ್ಟಲ್ಲಿ ಪರಿಷತ್ ಫೈಟ್ ಕಡೆಗೂ ಮತ ಎಣಿಕೆಗೆ ಬಂದು ನಿಂತ್ಕೊಂಡಿದೆ. ಸೊ ಇನ್ನೇನು ಕ್ಲೈಮ್ಯಾಕ್ಸ್ ಅಂತ ಅಂದರೆ ಇನ್ನು ರಿಸಲ್ಟ್ಸ್ ಅಷ್ಟೇ ಹೊರಗಡೆ ಬರ್ಬೇಕು ಸರ್. 7 ಸ್ಥಾನ ಸರ್, 8 ಅಭ್ಯರ್ಥಿಗಳು. ಸೊ ಎಲ್ರಿಗೂ ಅಡ್ಡ ಮತದಾನದ ಭೀತಿ ಇತ್ತು, ಕುದುರೆ ವ್ಯಾಪಾರದ ಭೀತಿ ಇತ್ತು, ರೆಸಾರ್ಟ್ ರಾಜಕಾರಣನೂ ಆಗೋಯ್ತು. ಸೊ ಏನು ಹೇಳ್ತೀರಿ ಸರ್, ಫಸ್ಟ್ ರಿಯಾಕ್ಷನ್ ಇದ್ರ ಬಗ್ಗೆ ನಿಮ್ದು? 4 ಪಾಯಿಂಟ್ ಈ ಚುನಾವಣೆಯ 4 ಟೇಕ್ಅವೇಸ್. ಒಂದು, JDS ತನ್ನಲ್ಲಿ ಬಿರುಕಿಲ್ಲ, ತಾನು ಇಂಟ್ಯಾಕ್ಟ್, ನಮ್ಮಲ್ಲಿ ಒಗ್ಗಟ್ಟಿದೆ ಅನ್ನೋದನ್ನ ಬಲವಾಗಿ ತೋರಿಸೋದ್ರ ಮೂಲಕ ಈ ಸರ್ಕಾರಕ್ಕೆ ಮತ್ತು ಹೊಸ ಒಕ್ಕಲಿಗ ಮುಖ್ಯಮಂತ್ರಿ DK ಶಿವಕುಮಾರ್ ಅವರಿಗೆ ಒಂದು ಪ್ರಬಲವಾದ ಸಂದೇಶವನ್ನು ಕೊಡೋದಕ್ಕೆ ಕುಮಾರಸ್ವಾಮಿ ಅವರು ಪ್ರಯತ್ನವನ್ನ ಪಟ್ಟಿದ್ರು. ಅಂತ ಸಂದೇಶ ಈ ಚುನಾವಣೆಯ ಫಲಿತಾಂಶದ ಮೂಲಕ ಕೊಡ್ಲಿಕ್ಕೆ ಆಗುತ್ತಾ? ನಂಬರ್ 1. ಎರಡನೇದು, ಬಿಜೆಪಿ ಮತ್ತು JDS ಮೈತ್ರಿ ಬಲವಾಗಿದೆ. ಇದ್ರಲ್ಲಿ ಮೈತ್ರಿನಲ್ಲಿ ಬಿರುಕಿಲ್ಲ. ಬಿಜೆಪಿಯಿಂದಲೂ ಅಡ್ಡ ಮತದಾನ ಇಲ್ಲ, ನಮ್ಮಿಂದಲೂ ಅಡ್ಡ ಮತದಾನ ಇಲ್ಲ. ನಮ್ ಕ್ಯಾಂಡಿಡೇಟಿಗೆ ಎಷ್ಟು ಸಫಿಷಿಯಂಟ್ ವೋಟ್ಗಳು ಬಿಜೆಪಿಯಿಂದ ಬರಬೇಕು ಅಷ್ಟಿದೆ, ಅಷ್ಟು ಬಂದೇ ಬರುತ್ತೆ ಅನ್ನುವ ಲೆಕ್ಕಾಚಾರ. ಈ ಮೈತ್ರಿ ಬಲವಾಗಿದೆ ಅನ್ನುವ ಸಂದೇಶ ರವಾನೆ ಮಾಡೋದಕ್ಕೆ ಪ್ರಯತ್ನ ಪಡೋದು, ಅದನ್ನ ಪಡೋದು. ಇದೊಂದು ಪಾಯಿಂಟ್ ನಂಬರ್ 2. ಪಾಯಿಂಟ್ ನಂಬರ್ 3, ಬಿಜೆಪಿಗೆ ಘರ್ ವಾಪಸಿ ಏನಾದ್ರೂ ಚಾಲನೆ ಸಿಗುತ್ತಾ? ಯಾಕೆ ಅಂತಂದ್ರೆ ಯತ್ನಾಳ್ ಅವರು ಫೀಲ್ ಗುಡ್ ಫ್ಯಾಕ್ಟರ್ ನ ಒಂದು ರವಾನೆ ಮಾಡಿದ್ದಾರೆ. ಅವರು ನಾನು ಬಿಜೆಪಿಗೆ ಮತ ಚಲಾಯಿಸೋದ್ರ ಮೂಲಕ ಇತ್ತೀಚೆಗೆ ಕೆಲವು ಡೆವಲಪ್ಮೆಂಟ್ ಕೂಡ ಆಗ್ತಿದೆ. ಅಂದ್ರೆ ಪಕ್ಷ ಬಿಟ್ಟು ಅಥವಾ ಪಕ್ಷದಿಂದ ಉಚ್ಚಾಟಿತರಾದ ಹಿರಿಯ ನಾಯಕರನ್ನ ಮತ್ತೆ ವಾಪಸ್ ಪಕ್ಷಕ್ಕೆ ಕರ್ಕೊಬೇಕು ಅನ್ನುವ ಪ್ರಯತ್ನ ಸಾಗ್ತಾ ಇದೆ. ಅದರ ಬೆನ್ನಲ್ಲೇ ಇವತ್ತು ಯತ್ನಾಳ್ ಅವರು ಅಫಿಷಿಯಲ್ ಕ್ಯಾಂಡಿಡೇಟಿಗೆ ಹೋಗಿ ವೋಟ್ ಹಾಕಿ ಅವರು ರಾಷ್ಟ್ರೀಯ ಅಧ್ಯಕ್ಷರಿಗೂ ಕೂಡ ಒಂದು ಪತ್ರವನ್ನ ಬರೆದು ಒಂದು ಗೆಸ್ಚರ್ ಅನ್ನ ತೋರಿಸಿದ್ದಾರೆ. ಹೀಗಾಗಿ ಆ ಉಚ್ಚಾಟನೆಗಳು ರಿವೋಕ್ ಆಗಿ ವಾಪಸ್ ಅವ್ರನ್ನ ಪಕ್ಷಕ್ಕೆ ಕರ್ಕೊಳ್ಳೋ ಸಾಧ್ಯತೆ ಇದೆಯಾ? ಅದು ಹೀಗೆ 4-4ನೇದು, ಕಾಂಗ್ರೆಸ್ ಶಿವಕುಮಾರ್ ಅವರಿಗೆ ವರ್ಚಸ್ಸು. ತಾನು ಚುನಾವಣಾ ಚಾಣಕ್ಯ, ಅದು ತಾನು ಅಧ್ಯಕ್ಷ ಆದ, ತಾನು ಮುಖ್ಯಮಂತ್ರಿ, ನಾನು ಎಷ್ಟು ಮಟ್ಟಿಗೆ ತನ್ನ ಶಕ್ತಿಯನ್ನು ನಾವು ತೋರಿಸ್ಬೇಕಾಗಿದೆ. ಮತ್ತೊಮ್ಮೆ ನಾನು ತುಂಬಾ ಪ್ರಬಲವಾಗಿ ಚುನಾವಣಾ ತಂತ್ರ ರೂಪಿಸೋದ್ರಲ್ಲಿ ನಾನು ಯಶಸ್ವಿ ಅನ್ನೋ ಒಬ್ಬ ಸಮರ್ಥ ನಾಯಕ ಅನ್ನೋದನ್ನು ಕೂಡ ಅವ್ರು ತೋರಿಸ್ಬೇಕಾಗಿದೆ. ಅವರ ವರ್ಚಸ್ಸಿನ ವಿಚಾರ. ಈ 4 ವಿಚಾರಗಳು ಇವತ್ತಿನ ಚುನಾವಣೆಯಿಂದ ಅಲ್ಲ, ಅಷ್ಟು 4 ವಿಚಾರಗಳು ಈ ಚುನಾವಣೆಯ ಒಂದು ಟೇಕ್ ಅವೇಸ್. ಆಲ್ರೈಟ್ ಸರ್. ನಂದನ್ ಜಿ, 5 ಅಭ್ಯರ್ಥಿ ನಿಲ್ಸಿದಿರಿ. 4 ಜನ ಬಹಳ ಸುಲಭವಾಗಿ ಗೆಲುವು ಪಡ್ಕೊಳ್ಬಹುದು. 5ನೇ ಅಭ್ಯರ್ಥಿಯನ್ನ ಗೆಲ್ಲಿಸ್ಕೊಂಡು ಬರೋದಕ್ಕೆ ನೀವು ಬಿಜೆಪಿ ಉಚ್ಚಾಟಿತ ಶಾಸಕರಿರಬಹುದು ಅಥವಾ ಬೇರೆ ಬೇರೆ ಶಾಸಕರನ್ನ ನೀವು ಕಾಂಟ್ಯಾಕ್ಟ್ ಮಾಡಿದ್ದು ಬಹಳ ಸ್ಪಷ್ಟವಾಗಿದೆ. 5ನೇ ಅಭ್ಯರ್ಥಿಯ ಗೆಲುವು ಎಷ್ಟು ಅನಿವಾರ್ಯ ಇದೆ ನಿಮ್ಗೆ ಅಂತ ಹೇಳಿ ಗೊತ್ತಾಗಿದೆ. ಸೊ ಏನ್ ಹೇಳ್ತೀರಿ? ನಿಮಗೂ ಕೂಡ ಅಡ್ಡ ಮತದಾನದ ಭೀತಿ ಇತ್ತು, ಹಾಗಾಗಿ ಎಲ್ಲರನ್ನೂ ರೆಸಾರ್ಟ್ ನಲ್ಲಿ ಕೂರಿಸ್ಕೊಂಡಿದ್ರ ಹೆಂಗೆ? ನೋಡಿ ಮೇಡಮ್, ನಮಗೆ ಯಾವ ಅಡ್ಡ ಮತದಾನದ ಭೀತಿ ಇರಲಿಲ್ಲ ಸಿಂಧೂರ ಅವರೇ. ನಾವು SIR ವಿಚಾರ ಮತ್ತು ಪಕ್ಷದ ಸಂಘಟನೆಯ ವಿಚಾರ ಮತ್ತು 21ನೇ ತಾರೀಕು ನಡೆಯೋ ಒಂದು ಸಮಾವೇಶದ ವಿಚಾರವಾಗಿ ಎಲ್ಲ ಶಾಸಕರನ್ನು ಒಂದು ಔತಣಕೂಟಕ್ಕೆ ಬಿಡದಿಲಿ ಆರ್ಗನೈಸ್ ಮಾಡಿದರು ಸರ್ಕಾರ ಮತ್ತು ಪಾರ್ಟಿ. ಎರಡನೇದು, ಈ BJP ಪಕ್ಷದ ಉಚ್ಚಾಟಿತ ನಾಯಕರು ಅವರು ನಮ್ಮನ್ನ ಯಾರೂ ಪಕ್ಷ ಸಂಪರ್ಕ ಮಾಡಲಿಲ್ಲ, ನಮ್ಗೆ ವೋಟ್ ಹಾಕಿ ಅಂತ ಯಾರೂ ಕೇಳಲಿಲ್ಲ ಅಂತ ಹೆಬ್ಬಾರವರು ಹೇಳಿದ್ರು ಮತ್ತು ST ಸೋಮಶೇಖರ್ ಅವರು ಮಾಧ್ಯಮದ ಮುಂದೆ ಕೊಟ್ಟಿದ್ದಾರೆ. ನಾವು ಆಬ್ವಿಯಸ್ಲಿ ಒಬ್ಬ ರಾಜಕೀಯ ಪಕ್ಷವಾಗಿ ನಮ್ಮ 5ನೇ ಅಭ್ಯರ್ಥಿಗೆ ಮತ ಕೇಳಬೇಕಾಗಿರೋದು, ಯಾವ ಎಲೆಕ್ಷನ್ ನಡೆದ್ರು, ಚುನಾವಣೆ ನಡೆದ್ರು ನಾವು ಮತ ಕೇಳ್ತೀವಿ. ಜನರ ಬಳಿ ಕೇಳಬೇಕು, ಇಲ್ಲ ಇವಾಗ ಶಾಸಕರನ್ನು ಕೇಳಬೇಕು. ಹಾಗಾಗಿ ಅವ್ರನ್ನ ಪಕ್ಷದಿಂದ ಉಚ್ಚಾಟನೆಗೊಂಡಿರೋದ್ರಿಂದ ನೀವು ನಮ್ಮ ಪಕ್ಷದ ಅಭ್ಯರ್ಥಿಗೆ ದಯವಿಟ್ಟು ವೋಟ್ ಹಾಕಿ ಅಂತ ನಮ್ಮ ಮುಖ್ಯಮಂತ್ರಿಗಳು ಕೇಳಿದ್ದಾರೆ. ಅವರು ಹೇಳಿದ್ದಾರೆ, ನಮಗೆ ಮುಖ್ಯಮಂತ್ರಿಗಳು ನಮ್ಮ ಕ್ಷೇತ್ರ ಅಭಿವೃದ್ಧಿಗೆ ಸಹಕಾರ ಕೊಡ್ತೀನಿ ಮುಂದೆನೂ ಅಂತಲೂ ಹೇಳಿದ್ದಾರೆ. ಹಾಗಾಗಿ ನಾನು ಸಪೋರ್ಟ್ ಮಾಡ್ತೀನಿ ಅಂತಲೂ ಹೇಳಿದ್ದಾರೆ. ಇನ್ನೊಂದು ವಿಚಾರ ಏನು ನೋಡಬೇಕು ಸಿಂಧೂರ ಅವರೇ ಅಂದರೆ, ರಾಜ್ಯದ BJP ನಾಯಕತ್ವ ಬ್ಯಾಂಕ್ರಪ್ಟ್ ಆಗೋಗಿದೆ ಮೇಡಮ್. ಒಬ್ಬರು BJP ರಾಜ್ಯದ ಅಧ್ಯಕ್ಷರಾಗಲಿ ವಿರೋಧ ಪಕ್ಷದ ನಾಯಕರಾಗಲಿ ಇವಾಗ ನಾವು ಮತ್ತು JDS ಅವರು ಒಟ್ಟಿಗೆ ಇದ್ದೀವಿ ಅಂತ ಮೆಸೇಜ್ ಕೊಡ್ತಾರಲ್ವಾ, ಕರೆದಿ ಕೂತಿ ಮಾತಾಡಿಸಿ, ಇಲ್ಲಪ್ಪ ನಮ್ಮ ಜೊತೆ ಬನ್ನಿ, ನಮ್ಮ ಪಕ್ಷದ ಅಭ್ಯರ್ಥಿಗೆ ಇಲ್ಲ ದಳದ ಅಭ್ಯರ್ಥಿಗೆ ನಾನು ಏನಕ್ಕೆ ಬ್ಯಾಂಕ್ರಪ್ಟ್ ಆಗಿದ್ದಾರೆ ಅನ್ನೋ ಒಂದು ಉದಾಹರಣೆ ಕೊಡ್ತಾ ಇದ್ದೀನಿ. ಅವ್ರಿಗೆ ಒಂದು ನಾಯಕತ್ವದ ಒಂದು ಗುಣಗಳು ಇಬ್ಬರಿಗೂ ಇಲ್ಲ ಮೇಡಮ್. ಹಾಗಾಗಿ ಇವರ ನಾಯಕತ್ವ ವಿರುದ್ಧವಾಗಿ ಇವರು
ಸೋಮಶೇಖರ್ ಆಗಲಿ ಮತ್ತು ಹೆಬ್ಬಾರ್ ಅವರಾಗಲಿ ನಮ್ಮ ಪಕ್ಷದ ಅಭ್ಯರ್ಥಿ 5ನೇ ಅಭ್ಯರ್ಥಿಗೆ ಬಂದು ಸಪೋರ್ಟನ್ನು ಘೋಷಣೆ ಮಾಡಿದ್ದಾರೆ. ರಾಜಕೀಯದಲ್ಲಿ ತಂತ್ರಗಳು ನಡೆಯುತ್ತೆ, ಚುನಾವಣೆಯಲ್ಲಿ ನಾವು ಮತ ಕೇಳ್ತೀವಿ. ನಥಿಂಗ್ ರಾಂಗ್, ನಾನು ತಪ್ಪು ಅಂತ ಎಲ್ಲೂ ಹೇಳೇ ಇಲ್ಲ, ಇಲ್ವಲ್ಲ. ಪಾಲಿಟಿಕ್ಸ್ ಅಲ್ಲಿ ಒಂದು ತಂತ್ರವಾಗಿ ನಾವು ಮಾಡಿದ್ದೀವಿ. ಹಾಗಾಗಿ ನಮ್ಮ ಪಕ್ಷದ ಅಭ್ಯರ್ಥಿ 5ನೇ ಅಭ್ಯರ್ಥಿ ವಿನಯ್ ಕಾರ್ತಿಕ್ ಅವ್ರನ್ನ ನಿಲ್ಲಿಸಿದ್ವಿ. ಅವರು ಗೆಲ್ತಾರೆ ಅಂತ ನಮ್ಗೆ ಆಶಾಭಾವ ಇದೆ. ಇನ್ನೇನು ಕೌಂಟಿಂಗ್ ಮುಗಿಯಬಹುದು, ಹಾಗಾಗಿ ನಮಗೆ ಆಶಾಭಾವ ಇದೆ. 3ನೇದು ಮೇಡಮ್, ಇನ್ನೊಂದು ರೇವಣ್ಣ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟರು. ನಮಗೆ ದೇವೇಗೌಡರಿಗೆ ಟಿಕೆಟ್ ಕೊಡ್ತೀನಿ ಅಂದರು, ಅದ್ಯಾರಿಗೋ ಸುಮಲತಂಗೆ ಕೊಡ್ತೀನಿ ಅಂದರು, ಇವರು ಸದಾನಂದ ಗೌಡ್ರು ಮಾಡ್ತೀವಿ ಅಂದರು. 3 ಜನಕ್ಕೂ ಮಾಡಲಿಲ್ಲ, ಯಾರನ್ನೋ ಬೇರೆಯವ್ರು ಮಾಡಿದ್ವಿ ಅಂದರು. ಆದರೆ ಇಲ್ಲಿ ಏನು ಅಂತ ಒಂದು ಮೆಸೇಜ್ ಕೊಡ್ತಿದ್ದಾರೆ ರೇವಣ್ಣ ಅವರು ಅಂದರೆ, ಎಲ್ಲವೂ ಸರಿ ಇಲ್ಲ ದಳ ಮತ್ತು BJPಯಲ್ಲಿ ರಾಜ್ಯದಲ್ಲಿ. ಸುಮ್ಮನೆ ಹೆಸರಿಗೆ ಡೆಲ್ಲಿಲಿ ನಾವು NDA ಮಿತ್ರ ಪಕ್ಷ ಅಂತ ಹೇಳ್ತಾರಲ್ಲ, ಇಬ್ರು ಒಂದು ಜಂಟಿ CLP ಮೀಟಿಂಗ್ ಮಾಡಿದ್ರ ಸಿಂಧೂರ ಅವರೇ? ಒಂದು ಸಭೆನೂ ಮಾಡಿಲ್ಲ. ಐ ಥಿಂಕ್ ನನಗೆ ಅನ್ಸುತ್ತೆ ಸಮೀವುಲ್ಲಾ ಸರ್, ಇದರಲ್ಲಿ ಈ BJP ಮತ್ತು JDS ಮೈತ್ರಿ ವಿಚಾರದಲ್ಲಿ ಕುಮಾರಸ್ವಾಮಿ ಅವ್ರಿಗೊಂದು ಕೇಂದ್ರ ಸಚಿವ ಸ್ಥಾನ ಸಿಕ್ತು ಅನ್ನೋದು ಒಂದು ಬಿಟ್ರೆ ಇನ್ನೊಂದು ಸಿಂಧೂರ ಅವರೇ, ನೀವು ನೋಡ್ಬೇಕಾಗಿರೋದು ಕಳೆದ 6 ತಿಂಗಳಲ್ಲಿ ರಾಜ್ಯದ ವಿಚಾರವಾಗಿ ಅಲ್ಲಲ್ಲ ಸಮೀವುಲ್ಲಾ ಸರ್, ಒಂದೇ ನಿಮಿಷ, ರಾಜ್ಯದ ವಿಚಾರವಾಗಿ ಇವರು ಇಬ್ರು ಒಟ್ಟಿಗೆ ಕೂತ್ಕೊಂಡು ಮಾತಾಡಿರೋದು ಒಂದು ಸಭೆನೂ, ಒಂದು ಫೋಟೋನು ಕಾಣಿಸ್ತಿಲ್ಲ, ವಿಡಿಯೋನು ಕಾಣಿಸ್ತಿಲ್ಲ. ಹಾಗಾಗಿ ನಾನು ಯಾವುದೋ ಒಂದು ಮಾಧ್ಯಮದಲ್ಲಿ ನೋಡ್ತಿದ್ದೆ, ನಾನು ಸೋಷಿಯಲ್ ಮೀಡಿಯಾದಲ್ಲಿ ಏನೋ ಅಮಿತ್ ಶಾ ಹೇಳಿದ್ರಂತೆ ವಿ ವಿಲ್ ಗೋ ಇಂಡಿಪೆಂಡೆಂಟ್ ಅಂತ. ಅದು ಎಷ್ಟು ಜನ ಎಷ್ಟು ಸುಳ್ಳು ನನಗೂ ಗೊತ್ತಿಲ್ಲ, ಬಟ್ ಇವರೇ ಹೇಳಿದಾರಲ್ಲ. ನಾವು ವಿಜೇಂದ್ರನು ಹೇಳಿದಾರೆ, ಅಶೋಕ್ ಹೇಳಿದಾರೆ, ಚುನಾವಣೆ ಬಂದಾಗ ಅವ್ರ ಕ್ಯಾಂಡಿಡೇಟ್ಸ್ ದೇ ವಿಲ್ ಟೇಕ್ ಕೇರ್ ಆಫ್ ದೇರ್ ಕ್ಯಾಂಡಿಡೇಟ್ಸ್, ವಿ ವಿಲ್ ಟೇಕ್ ಕೇರ್ ಆಫ್ ಅವರ್ ಕ್ಯಾಂಡಿಡೇಟ್ಸ್. ನಾವು ಅದನ್ನ ಎಕ್ಸಾಕ್ಟ್ಲಿ ನಾನು ನೋಡಿ ಇವಾಗ 5ನೇ ಅಭ್ಯರ್ಥಿ ಅಲ್ಲ, ಒಂದ್ ನಿಮಿಷ ಮುಗಿಸ್ಬಿಡ್ತೀನಿ. ಇವಾಗ ಅವ್ರು ಇನ್ನೊಂದು JDS ಇನ್ನೊಂದು ಅಭ್ಯರ್ಥಿ ಹಾಕಿದ್ರಲ್ಲ, ಇವರಿಬ್ರು ಕೂತ್ಕೊಂಡು ಡಿಸ್ಕಸ್ ಮಾಡ್ಬಿಟ್ಟು ಆ ಅಭ್ಯರ್ಥಿನ ಹಾಕ್ಲಿಲ್ಲ. ಎಲ್ಲವೂ ಸರಿ ಇಲ್ಲ ಅನ್ನೋದು ಇಲ್ಲಿ ತೋರಿಸ್ತಾ ಇದೆ. ಹೆಸರಿಗೆ ಮಾತ್ರ ಮೈತ್ರಿ, ಇದು ಎಲ್ಲ ಇದು ಇರುಸು ಮುರುಸು ಒಂದು ಬಾಡಿ ಲ್ಯಾಂಗ್ವೇಜ್ ಅಲ್ಲಿ ಕಾಣಿಸ್ತಾ ಇದೆ ಸಿಂಧೂರ ಅವರೇ. ಈ ಮದುವೆ ಡೈವರ್ಸ್ ಆಗೋಗಿದೆ. 24ರಲ್ಲಿ ಆದ BJP ಹಾಗೂ JDS ಆಗಿದ್ದ ಮದುವೆ 1 ವರ್ಷದಲ್ಲಿ ಮುರಿದು ಬಿದ್ದಿದೆ ಅಂತ ನಿಮ್ಮ ವಾಹಿನಿ ಮೂಲಕ ಹೇಳಕ್ಕೆ ಇಷ್ಟ. ಅಲ್ಲ, ಮುರಿದು ಬಿದ್ದಿದೆ, ಬಟ್ ಆದ್ರೆ ಇದು ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ ಅಲ್ಲಿ ಇದೆ. ಇವಾಗ ಒಂದು 6 months ಜೊತೆಲಿ ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತಾ ನೋಡಿ, ಆ ಲೆವೆಲ್ ಅಲ್ಲಿ ಇದೆ ನೋಡಿ. ಕೆಳಗಿನ ಟ್ರೈಯಿಂಗ್ ಅಲ್ಲ, ಕೆಳಗಿನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳಕ್ ಆಗುತ್ತಾ, ಕ್ಯಾನ್ ವಿ ಗೋ ಟುಗೆದರ್ ಅನ್ನೋ ಟ್ರೈಯಿಂಗ್ ಇದ್ರಲ್ಲಿ ಇದಾರೆ ಅವರು. ನೋಡಿ ಮೇಡಮ್, ಕೆಳಗಡೆ ಇವಾಗ ನೋಡಿ ಈ ಥರ ಇದು ಏನಪ್ಪ ರಾಷ್ಟ್ರೀಯ ಇದು ಇವಾಗ ಇದು TMC ಏನಾಯಿತು, ಮತ್ತು ಮಹಾರಾಷ್ಟ್ರದಲ್ಲಿ ಏನಾಗಿದೆ, ಒಂದು ಪ್ರಾದೇಶಿಕ ಪಕ್ಷವನ್ನು BJP ಮುಗಿಸ್ತಾ ಬಂದಿದೆ. ಆ ಭಯ ಏನಾರ ದೇವೇಗೌಡರಿಗೆ ಕುಮಾರಸ್ವಾಮಿ ಕಾಡ್ತಾ ಇದೆಯಾ ಅಂತ ನನಗೊಂದು ಪ್ರಶ್ನೆ ಉದ್ಭವಿಸಾಕ್ಬಿಟ್ಟಿದೆ ಮೇಡಮ್ 15 ದಿವಸದಿಂದ. ಆ ಭಯ ಏನಾರ ಕಾಡ್ತೀರ, ನಮ್ಮನ್ನು ಏನಾರ ಒಂದು ಆಪೋಷಣ ತೊಗೊಂಡ್ಬಿಟ್ಟು ನಮ್ಮನ್ನು ಮುಗಿಸ್ಬಿಡ್ತಾರ ಅನ್ನೋ ಒಂದು ಭಯ ಕಾಡ್ತಿರ್ಬೇಕು ಕುಮಾರಸ್ವಾಮಿ ಅವರು. ಅದಕ್ಕೆ ದೂರದಲ್ಲಿದ್ದಾರೆ ರಾಜ್ಯದ BJP ನಾಯಕರು ಒಂದು ಸಂಪರ್ಕದಲ್ಲಿ ಒಂದು ಮೀಟಿಂಗ್ ಆಗಲಿ ಏನರಲ್ಲೂ ಭಾಗವಹಿಸ್ತಿಲ್ಲ ಅವರು.